ಇನ್ನು ಎಕ್ಸ್ನಲ್ಲಿ ಭಾರತ ಮಹಿಳಾ ತಂಡಕ್ಕೆ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡದ ಗೆಲುವು ಅದ್ಭುತ, ಉತ್ತಮ ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಪ್ರದರ್ಶನ ನೀಡಿದ್ದಾರೆ. ಭಾರತ ತಂಡದ ಆಟಗಾರರಿಗೆ ಅಭಿನಂದನೆಗಳು ಅಂತ ಮೋದಿ ತಿಳಿಸಿರುವಂತದ್ದು, ವಿಶ್ ಮಾಡಿದ್ದಾರೆ. ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಈ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಈ ಐತಿಹಾಸಿಕ ಗೆಲುವು ಮುಂದಿನ ಪೀಳಿಗೆಗೆ ಪ್ರೇರಣೆ ಅನ್ನೋದನ್ನ ಕೂಡ ಅವರು ಹೇಳಿರೋದು. ಈ ಐತಿಹಾಸಿಕ ಗೆಲುವು ಭವಿಷ್ಯದಲ್ಲಿ ಸ್ಫೂರ್ತಿ ಆಗಲಿದೆ. ವಿಶ್ವಕಪ್ ಫೈನಲ್ನಲ್ಲಿ ಭಾರತ ತಂಡದಿಂದ ಅದ್ಭುತ ಗೆಲುವು, ಪಂದ್ಯದ ಉದ್ದಕ್ಕೂ ಅಸಾಧಾರಣ ಪ್ರದರ್ಶನ ನೀಡಿದ್ದೀರಿ ಅಂತ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ. ದೇಶದಾದ್ಯಂತ ಹರ್ಷವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅನೇಕ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಪ್ರತಿಯೊಬ್ಬರನ್ನು ಕೂಡ ಟ್ವೀಟ್ ಮಾಡೋದ್ರ ಮುಖಾಂತರವಾಗಿ, ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸೊ ಈ ಮುಖಾಂತರವಾಗಿ ಸಿಕ್ಕಿರುವಂಥ ಗೆಲುವನ್ನ ಎಲ್ಲರೂ ಶ್ಲಾಘಿಸ್ತಾ ಇರುವಂಥದ್ದು. ಎಲ್ಲರೂ ಹೆಮ್ಮೆಯಿಂದ ನಮ್ಮ ಮಹಿಳಾ ತಂಡಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಇದೊಂದು ಹೆಮ್ಮೆ ಪಡುವಂಥ ವಿಚಾರ. ಯಾಕಂದ್ರೆ ಬಹಳ ವರ್ಷಗಳ ಪರಿಶ್ರಮ, ಬಹಳ ವರ್ಷಗಳ ಗುರಿ ಈಗ ಈಡೇರಿರೋದು. ಅಷ್ಟೇ ಪರಿಶ್ರಮ ಹಾಕಿ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಕ್ಕಿರೋದು. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಭಾರತ ಮಹಿಳಾ ತಂಡಕ್ಕೆ ಮಾಜಿ ಕ್ರಿಕೆಟಿಗ ಸಚಿನ್ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಭಾರತೀಯ ಮಹಿಳಾ ತಂಡ ಹೊಸ ಕನಸುಗಳಿಗೆ ಜನ್ಮ ನೀಡಿದೆ. ಭಾರತೀಯ ವನಿತೆಯರ ಸಾಧನೆಗೆ ಇಡೀ ದೇಶ ಹೆಮ್ಮೆ ಪಡ್ತಾ ಇದೆ. ಎಕ್ಸ್ ಮೂಲಕ ಭಾರತ ಮಹಿಳಾ ತಂಡಕ್ಕೆ ಸಚಿನ್ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಇವರು ಕೂಡ ಹರ್ಷವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು, ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅವರಂತೆಯೇ ಮಹಿಳೆಯರು ಕೂಡ ಈ ಹಿಂದೆಯಿಂದಲೂ ಕೂಡ ಪರಿಶ್ರಮವನ್ನ ಹಾಕ್ತಾ ಇದ್ರು. ಅದು ಒಬ್ಬ ಕ್ರಿಕೆಟಿಗರಿಗೆ ನೀಟಾಗಿ ಅರ್ಥ ಆಗುತ್ತೆ, ಹೇಗಿರತ್ತೆ ಏನು ಗೆತ್ತ ಅಂತ. ಸೊ ಅವರು ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತೀಯ ಮಹಿಳಾ ತಂಡ ಹೊಸ ಕನಸುಗಳಿಗೆ ಜನ್ಮ ನೀಡಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಈ ಮುಖಾಂತರವಾಗಿ ಮಹಿಳಾ ಕ್ರಿಕೆಟಿಗರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅನೇಕ ಸಾಧಕರು, ಅನೇಕ ಮಹಾನ್ ವ್ಯಕ್ತಿಗಳು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಪ್ರತಿಯೊಬ್ಬರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದ್ಭುತವಾದ ಆಟ, ಅದ್ಭುತವಾದಂಥ ಜಯ. ಈ ಜಯವನ್ನು ಪ್ರತಿಯೊಬ್ಬರೂ ಸಂಭ್ರಮಿಸಬೇಕಾಗಿರೋದು. ದೇಶದಾದ್ಯಂತ ಈ ಸಂಭ್ರಮ ನಿನ್ನೆ ರಾತ್ರಿಯಿಂದಲೇ ಶುರುವಾಗಿದೆ.